ಅರ್ಜುನ ಆ ಅಂಬರೆಲ್ಲ ಕಟ್ಟಿ ಬಂದರೆ ಹೆಂಗೆ ಕಾಣಿಸ್ತಿತ್ತು ಅಂದರೆ ಏನು ನಿಜವಾಗ್ಲೂ ದೇವರೇ ನಡೆದು ಬಂದಂಗೆ ಅಷ್ಟು ಚಂದ ಕಾಣಿಸ್ಕೊತಿತ್ತು ಅದು. ಅದ್ರ ಎದುರುಗಡೆ ನಿಂತರೆ ಮೈ ರೋಮಲ್ಲ ಎದ್ದು ಬಿಡ್ತಿತ್ತು ನಮಗೆಲ್ಲ. ಈಗ ಅವ್ರು ಪಳಿಸಿದವ್ರು ಏನಾದ್ರು ಕಟ್ಟಿ ಹಿಂಗೆ ಏನಾದ್ರು ಮಲಗಿಬಿಟ್ಟು ಅವ್ರನ್ನೇನು ಬೇರೆ ಆನೆ ಹೇಳ್ಕೊಂಡು ಹೋಗೋದು ಕಂಡ್ರೆ ಇಲ್ಲಿ ಸರಪಣಿ ಜಡಿತಾ ಇರ್ತದೆ. ಅದು ಒಂದು ಸರಿ ತುಂಡಾಗ್ಬಿಟ್ಟು ಹಂಗೇನೆ ಮೈಸೂರಲ್ಲಿ ಹೋಗಿ ಅದರ ಕವಡಿನ ಕಾಪಾಡ್ಬಿಟ್ಟು. ಎಲ್ರಿಗೂ ನಮಸ್ಕಾರ. ಕರುನಾಡ ಮನೆ ಮಗ ನಮ್ಮ ಅರ್ಜುನ ಸತ್ತಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಶೋಕಾಚರಣೆ ಮಾಡಿದೆ. ನಮ್ಮ ಮನೆಯ ಒಬ್ಬ ಮಗನ ನಾನು ಕಳ್ಕೊಂಡಿದ್ದೀನಿ ಅನ್ನೋ ಅಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದೀವಿ. ಆ ಅರ್ಜುನ ಸತತ 8 ವರ್ಷಗಳ ಕಾಲ ನಮ್ಮ ಅಂಬಾರಿಯನ್ನು ಹೊತ್ತಿದ್ದ, ಗಜಗಾಂಭೀರ್ಯವನ್ನು ಮೆರೆದಿದ್ದ, ಅದೆಲ್ಲವನ್ನು ಕೂಡ ನಾವು ಕಣ್ ತುಂಬಿಕೊಂಡಿದ್ದು. ಆ ಅರ್ಜುನನ ಒಡನಾಟ ಹೇಗಿತ್ತು, ಚಿಕ್ಕದ್ರಲ್ಲಿ ಅರ್ಜುನ ಹೇಗಿದ್ದ, ಇಲ್ಲಿನ ನಮ್ಮ ದುಬಾರಿ ಕ್ಯಾಂಪಿನ ಜೊತೆ ಅರ್ಜುನ ಹೇಗೆ ಪಳಗಿದ್ದ, ಅದೊಂದಷ್ಟು ಮಾಹಿತಿಯನ್ನು ನಾವು ಮೆಲುಕು ಹಾಕೋಣ. ಇವತ್ತು ನಮ್ಮ ಜೊತೆ ಡೋಬಿಯವರು ಇದ್ದಾರೆ. ಡೋಬೇಣ ನಮಸ್ಕಾರ ನಿಮಗೆ. ಅದ್ರ ಜೊತೆ ಒಡನಾಟವನ್ನು ಹೊಂದಿರೋರು, ನೀವು ನೋಡಿರೋರು, ನೀವು ದಸರಾಕ್ಕೆಲ್ಲ ಹೋಗಿದ್ದೀರಾ. ಅರ್ಜುನ ಹೇಗಿದ್ದ ಚಿಕ್ಕದ್ರಲ್ಲಿ, ಯಾರು ಅವನ್ನ ಪಳಗಿಸಿದ್ರು, ಎಲ್ಲಿ ಅವನು ಬೆಳೆದ? ಅದು ಚಿತ್ತಮತಿ ಒಂದು ನಮ್ಮಲ್ಲಿ ಇದು ಹೆಬ್ಬಾಳ ಕ್ಯಾಂಪು ಅಂತ ಒಂದು ಕ್ಯಾಂಪ್ ಇತ್ತು. ಇಲ್ಲಿ ಹೆಂಗೆ ಕ್ಯಾಂಪ್ ದೊಡ್ಡದಾಗಿದೆ ಅಲ್ಲಿ ಸಹ ಇದೇ ಥರ ಇತ್ತು. ಆನೆ ಪಳಗಿಸೋ ಅಂತ ಒಂದು ಲೆಕ್ಕಾಚಾರದಲ್ಲಿ 2 ಕ್ಯಾಂಪು ಒಳ್ಳೆ ಹೈಯೆಸ್ಟಾಗಿ ಕಾಣಿಸ್ಕೊತಿತ್ತು. ನಮ್ಮ ಜನ ತುಂಬ ಇದ್ರು ಅದರಲ್ಲಿ. ಅಲ್ಲಿ ಸಹ 20 ಆನೆ 25 ಇದ್ದರೆ ಇಲ್ಲಿ ಸಹ 25 ಇರ್ತಿತ್ತು. ಒಂದು 8-8.5 ಅಡಿ ಎತ್ತರದ ಆನೆ ಅದು. ಅಷ್ಟು ವಯಸ್ಸದಲ್ಲಿ ಹಿಡಿದಿರೋಂಥ ಆನೆ. ಅಂತಂದರೆ ಎಷ್ಟು ಏಜ್ ಆಗಿರುತ್ತೆ? ಏಜ್ ಆಗಿದ್ದಾಗ ಅಲ್ಲಿ ಒಂದು 28 ಇಷ್ಟೇ ಬೆಳೆದಿರ್ತದೆ. ಇನ್ನು ಸಿಕ್ಕಾಪಟ್ಟೆ ಹುಡುಗನೆ ಈ ಥರ ಒಂದು ನಮ್ಮಲ್ಲೆಲ್ಲ ಆಗಂದ ನಾವು ನೋಡಿದ್ದೀವಿ. ನಮ್ಮ ತಂದೆ ತಾಯಿಗಳೆಲ್ಲ ಅವ್ರ ನೆಂಟರು ಅಲ್ಲಿ ಇರೋದರಿಂದ ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರು. ನಾವು ಆ ಕ್ಯಾಂಪಲ್ಲಿ ಸಹ ನೋಡ್ತಾ ಇರ್ತೀವಿ. ಆಗಲ್ಲ, ನಾವು ಒಂದು 12 ವರ್ಷದಿಂದ ಎಲ್ಲ ನಡ್ಕೊಂಡೇ ಹೋಗ್ತಿದ್ವಿ ಇಲ್ಲಿಂದ. ಹೋಗಿ ಆ ವಯಸ್ಸಿಂದ ನಾವು ನೋಡಿರೋಂಥದ್ದು ಬಂದಾಗ ಅಂಥ ಟೈಮಲ್ಲಿ ನಮಗೆಲ್ಲ 12 ವಯಸ್ಸದಲ್ಲಿ ಅದು ಹಿಡಿದಿದೆ. ನಾವು ಹಂಗೆ ನೋಡ್ತಾ ಅದು ಅಲ್ಲಿ ಬೆಳೀತು. ಅರ್ಜುನನ ಹಿಡಿಬೇಕಾದ್ರೆ ಯಾವ ಸಂದರ್ಭ ಹಿಡಿದ್ರಿ? ಅವನೇನಾದ್ರೂ ಅದು ಕಪ್ಪದಲ್ಲಿ ಹಿಡಿದಿರೋದು, ಇಂಜೆಕ್ಷನ್ ಅಲ್ಲ. ಈ ಕಪ್ಪದಲ್ಲಿ ಎಲ್ಲ ಗುಂಡಿರ್ತಿತ್ತು, ಒತ್ತಡಿ ಆಳತ್ತಡಿ. ಯಾವ ಕಾರಣಕ್ಕೆ ಹಿಡಿದ್ರಿ? ಇಂಥದ್ದೊಂದು ಕೆಲಸ ಇರ್ತಿತ್ತು ಆಗ ಕಾಡಿನೊಳಗಡೆಲ್ಲ. ಆ ಕೆಲಸ ಹೆಂಗಿತ್ತು ಅಂದರೆ ಟಿಂಬರ್ ಎಳ್ಸೋಂಥದ್ದು, ಮರಗಳೆಲ್ಲ ಕಡಿತಿದ್ರು, ಇದನ್ನ ಎಳ್ಸೋಂಥದ್ದು, ಅವರು ಪ್ಲಾಂಟ್ಸಿನ್ ಮಾಡೋಂಥದ್ದು, ಇದಕ್ಕೆಲ್ಲ ಉಪಯೋಗಿಸೋಂಥ ಟೈಮಲ್ಲಿ ಹಿಡಿದು ಇದನ್ನೆಲ್ಲ ಪಳಿಸಿ ಅದರಲ್ಲಿ ಮರ ಎಲ್ಲ ತೆಗೆಸಿ ಅದರಲ್ಲಿ ಎಳಿಸಿ ಇವೆಲ್ಲ ಕೆಲಸನ ಒಳ್ಳೆ ಸಣ್ಣಗೆ ಹೇಳಿದ ರೀತಿಯಲ್ಲಿ ಎಲ್ಲ ಮಾಡ್ತಿತ್ತು ಅದು. ಮಾವುತರು ಯಾರು ಹೇಳಿದ್ರಿ? ಫಸ್ಟ್ ಮಾವುತರು? ಅದರ ಮಾವುತರು ಅದನ್ನ ಪಳಿಸಿದವರು ಸಣ್ಣಪ್ಪ ಅಂತೇಳಿ. ಸಣ್ಣಪ್ಪ ಅಂತ ಏನಾಗಬೇಕು ಅವ್ರು? ಸಣ್ಣಪ್ಪ ನಿಮಗೆ? ನಮಗೆಲ್ಲ ಮಾವ ಆಗಬೇಕು. ಮಾವ ಆಗಬೇಕು ಅಂದರೆ ತುಂಬ ಹತ್ತಿರದಿಂದನೇ? ತುಂಬ ಹತ್ತಿರ ಯಾಕಂದ್ರೆ ಅವ್ರ ಮನೆಗೆ ಹೋಗಿರ್ತಿದ್ರು. ಅವ್ರ ಮನೆಗೆ ಆನೆ ತಗೊಂಡು ಬರ್ತಿದ್ರು, ಆಗೆಲ್ಲ ಕಾಣಿಸ್ಕೊತಿತ್ತು. ನಮಗೆ ಆನೆ ನೋಡಿದ್ರೆ ಖುಷಿ ಆಯ್ತಿತ್ತು. ಅದೆಲ್ಲ ಅಧಿಕಾರಿ ಎಲ್ಲ ಇಟ್ಟಿರೋಂಥದ್ದು, ಅಧಿಕಾರಿಗಳು ಹಾಕಿದ ಹೆಸರುಗಳು. ಯಾಕೆ ಅಂದರೆ ಇವತ್ತು ಅರ್ಜುನ ಅಂತಂತಂದರೆ ನಮಗೆ ಬೇರೆ ಏನು ನೆನಪಾಯ್ತಲ್ಲ, ಅಂಬಾರಿಯನ್ನು ಹೊರ್ತಿದ್ದಂಥ ಅರ್ಜುನನೇ ನಮಗೆ. ಮಹಾಭಾರತದ ಅರ್ಜುನನು ಕೂಡ ನೆನಪಾಗಲ್ವೇನೋ? ಅರ್ಜುನ ಅಂತ ತಕ್ಷಣ ನಮಗೆ ಅಂಬಾರಿ ಅರ್ಜುನ ಅಂತ ನೆನಪಾಗೋದು. ಅದಕ್ಕೆ ಏನಂತ ಕೇಳಿದೆ. ಹೌದು, ಅಂದರೆ ಭಾಳ ಕೋಪ ಜಾಸ್ತಿ ಅದಕ್ಕೆ. ಆ ಕೋಪ ಇದ್ದಾಗ ಬೇರೆಯವ್ರನ್ನ ತಗೊಳ್ಳಂಗಿಲ್ಲ. ಅದು ಮಾವುತ ಕವಾಡಿ ಬಿಟ್ಟರೆ ಅವರೇ ಆಗಬೇಕು, ಬೇರೆಯವ್ರನ್ನ ಮುಟ್ಟಕ್ಕೆ ಬಿಡಲ್ಲ ಅಂತ ಒಂದು ಕೋಪ. ಈ ಥರದಲ್ಲೇ ಬೆಳೀತಾ ಬಂತು. ಇನ್ನೂ ಇತ್ತು ಅದು ಇಲ್ಲಿ ಸಮೇತ ಬಂದಿತ್ತು. ಇಲ್ಲಿಗೆ ಎಷ್ಟೋ ಸರಿ ಕೆಲಸಕ್ಕೆ ಬಂದಿದೆ. ಅದು ಕೆಲಸಕ್ಕೆ ಬಂದಿದೆ. ಹಿಂಗೆ ಆನೆ ಹಿಡಿಯಾಗ ಬರ್ತಿತ್ತು, ಇಲ್ಲೇ ಕ್ಯಾಂಪ್ ಆಗಿರ್ತಿದ್ದೋ. ಆನೆ ಹಿಡಿದು ಸೇರಿಸಿ ಕೊಟ್ಬಿಟ್ಟು ಮತ್ತೆ ಅದು ಎಲ್ಲಿ ಕ್ಯಾಂಪ್ ಹೋದು ಇನ್ನೊಂದು ಸೆಕ್ಷನ್ ಇರ್ತಾರಲ್ಲ ಅಲ್ಲಿಗೆ ಹೋಗ್ಬಿಡ್ತಿದ್ದೋ. ಈ ಥರ ಈಗಲೂ ಸಹ ಹಂಗೆ ಅಭಿಮಾನಿಗಳು. ಇಲ್ಲೆಲ್ಲ ಒಂದು 8 ದಿನ ಇರೋದು ಇರ್ತಿತ್ತು, 3 ದಿನದಲ್ಲಿ ಹೋಗ್ತಿದ್ರು. ಅವತ್ತೇ ಹೋಗೋದಿಲ್ಲ ಇರ್ತಿತ್ತು. ಈ ತೆಂಗಿನ ಮರದಲ್ಲಿ ಅಡ್ಡ ತಳ್ಳಿರೋದಲ್ಲ ಅದೇ ಇಲ್ಲೆಲ್ಲ ಆನೆ ಹಿಡಿದಾಗಲ್ಲ. ಅಲ್ಲೆಲ್ಲ ಕ್ರಾಲ್ ಮಾಡಿದಾಗಲ್ಲ ಪೂರ್ತಿ ಅಲ್ಲೆಲ್ಲ ಆನೆ ಹಿಡಿದು ಅದೇ. ಅಲ್ಲಿ ಒಂದು ತೆಂಗಿನ ಮರ ಇದೆ ನೋಡಿ, ಅದನ್ನೆಲ್ಲ ತಳ್ಳಿ ಓರೆ ಮಾಡಿರೋದಲ್ಲ ಅದೇ. ಈ ಥರ ಮನೆಗೆಲ್ಲ ಕಲ್ಲು ಹೊಡೆದು ಹೋಗಿ ನುಗ್ಗಿದ್ರೆ ಮನೆಯೇ ಬೆಳೆಸುವಂಥದ್ದು ಅಂತ ಒಂದು ಕೋಪದ ಜನ. ಇನ್ನೇನಪ್ಪ ಅರ್ಜುನ ಅಂತ ಹೇಳಿದರೆ ಹಂಗೇನೇನೋ ಹಂಗೆ ಆಯ್ತದೆ. ಹಂಗೇನೆ ಆಯ್ತದೆ. ಈಗ ಹಿಂಗೇನೆ ಅದು ಇದ್ದಿದ್ದು. ಒಂದೇನು ದೇವರೇ ಸಾಪ ಏನೋದು ಹಂಗಿತ್ತು ಅದು. ಮತ್ತು ಈ ಥರ ಬಂದು ಎಲ್ಲ ಎದುರವ್ರು ಅದನ್ನ ದೂರಿಂದ ನೋಡೋದು, ಹತ್ತಿರದಲ್ಲಿ ನೋಡೋವಂಥದ್ದು ಏನಿಲ್ಲ ಈ ಥರ. ಇದ್ರಲ್ಲಿ ಮತ್ತು ದಸರಕ್ಕಿನ್ನೂ ಅಷ್ಟೇ ಅದು ಲಾರಿಯಲ್ಲಿ ಹತ್ತುತ್ತಿರಲಿಲ್ಲ. ನಡ್ಕೊಂಡೇ ಹೋಯ್ತಿದ್ದು. ಎಲ್ಲಿಂದ ದಸರಾಕ್ಕೆ ನಡ್ಕೊಂಡು ಹೋಯ್ತಿತ್ತು. 3-4-5 ಜಾಗದಲ್ಲೆಲ್ಲ ಕ್ಯಾಂಪ್ ಮಾಡ್ತಿದ್ದು. ಕ್ಯಾಂಪ್ ಮಾಡಿ ಹೋಗಿ ದಸರಾಕ್ಕೆ ಅರಮನೆಗೆ ಸೇರ್ತಿತ್ತು. ಒಂದ್ಸರಿ ಲಾರಿಗೆ ಹತ್ತಿಲ್ಲ? ಫಸ್ಟಿಂದ ಲಾರಿಗೆ ಹತ್ತಿಲ್ಲ. ಅಲ್ಲ 8 ಸರಿ ಅಂಬಾರಿ ಹೊತ್ತವನೇ, ಒಂದ್ಸರಿನೂ ಲಾರಿ ಹತ್ತಿಲ್ವಾ? ಲಾರಿ ಅದು ಅಂಬಾರಿ ಹೊತ್ತು ಲಾರಿ ಹತ್ತಿದಲ್ಲ. ಫಸ್ಟಿಗೆ ಲಾರಿ ಹತ್ತುತ್ತಾ ಇರಲಿಲ್ಲ. ಫಸ್ಟಿಗೆ ಹತ್ತುತ್ತಾ ಇದ್ದಾಗ ಏನಾಯ್ತದೆ 2-3 ವರ್ಷ ಹಿಂಗೆ ಕಾಲ ಕಳೆದೋಯ್ತು.
ಲಾರಿನೇ ಹತ್ತಲಿಲ್ಲ. ಆಮೇಲೆ ಅದರಲ್ಲಿ ಕೆಲಸ ಮಾಡ್ತಾಯಿದ್ದ ಅಂತ ಮಾವುತ ಕಾವಾಡಿ ಅಂತ ಇದ್ರಲ್ಲ, ಇವರೆಲ್ಲ ಮನಸ್ಸು ಮಾಡಿ ಮತ್ತೆ ಅಲ್ಲಿಂದ ಹತ್ತಿಸಿ ಅದನ್ನ ಲಾರಿಗೆ ಪ್ರಾಕ್ಟೀಸ್ ಮಾಡಿದರು. ಅಲ್ಲಿಂದ ಆ ಕಡೆ ಲಾರಿಗೆ ಧೈರ್ಯದಿಂದ ಹತ್ತಿಕೊಂಡು ನಿಂತ್ಕೊಳ್ಳೋಕ್ಕೆ ರೂಢಿ ಆಯ್ತು ಅದಕ್ಕೆ. ಈ ಥರ ಬಂದಾಗ ಏನು ಮಾಡ್ತಿದ್ದ? ಇಲ್ಲಿ ಬಂದಾಗೆಲ್ಲ ಹಿಂಗೆ ಆನೆ ಸೇರಿಸೋದು ಮತ್ತು ಈ ಅದು ಆನೆನ ಹಿಡಿಯೋಕ್ಕೆ ಹೋಗುವಂಥದ್ದು, ಇಲ್ಲಿ ಎಲ್ಲ ರೆಸ್ಟ್ ಮಾಡ್ತಿದ್ರು ಬಂದು. ಏನು ತಿಂತಾ ಇದ್ದ? ಅವ್ನಿಗೆ ಏನು ಇಷ್ಟ? ಅವನಿಗೆ ತುಂಬ ಇಷ್ಟ ಅಂತ ಹೇಳಿ ಬಂದರೆ ಆಗಲ್ಲ ಮುದ್ದೆ ಕೊಡ್ತಿದ್ರು. ಮುದ್ದೆ ಊಟ ಇಲ್ಲಿಯೂ ಮುದ್ದೆ ಕೊಡ್ತಿದ್ರ? ಇಲ್ಲಿ ಮುದ್ದೆ ಕೊಡ್ತಿತ್ತು. ಇಲ್ಲಿ ಬಂದ ಕ್ಯಾಂಪಲ್ಲಿ ಕೊಡಲೇಬೇಕು ನಾವು. ಎಷ್ಟು ಎಲ್ಲ ಆನೆ ಅನ್ನೋದು ಒಂದೇ ಅಂತ. ಎಷ್ಟು ಮುದ್ದೆ ತಿಂತಿದ್ದ? ತಿನ್ಬೇಕಾದ್ರೆ ಒಂದು 12 ತಿಂತ ಒನ್ ಟೈಮ್ಗೆ. ಎಲ್ಲರೂ ಹಿಂಗಿರ್ತೀವಿ ಇಂಥದ್ರಲ್ಲಿ ತಿನ್ನಲೇಬೇಕು ಅವು. ಅಷ್ಟಲ್ಲಿ ನೋಡಿ ನಾವು ಮುದ್ದೆ ಮಾಡಿರ್ತೀವಿ, ಅದು ಕೊಟ್ಟಿರ್ತೀವಿ, ತಿಂತವೆ. ಹೋಗ್ತಿದ್ರ ಹತ್ರಕ್ಕೆ? ಹತ್ರಕ್ಕೆ ಹೋಗಂಗಿಲ್ಲ. ನೀವು ಹೋಗ್ತಿರ್ಲಿಲ್ಲ? ನಾವು ಹತ್ರ ಯಾರಿಗೂ ಹೋಗಂಗಿಲ್ಲ, ಮಾವುತ ಕಾಡು ಬಿಟ್ಟರೆ. ಅಷ್ಟೊಂದು ಸೂಕ್ಷ್ಮ ಅದು. ಈಗ ನಾನು ಈಗ ಒಂದು 3 ವರ್ಷ ಅದ್ರ ಜೊತೆ ಅಂಬರಿ ಕಟ್ಟಿ ಹೋಗೋನು. ಈ ಕಾವೇರಿಯಲ್ಲಿ ಕೂತ್ಕೊಂಡು ಪಕ್ಕದಲ್ಲಿ ಹೋಗೋದು, ಅದು ಪಕ್ಕ ಡೇಂಜರ್ ಅಂತನೂ ಗೊತ್ತು, ಭಯ ಬೇರೆ ಆ ರೋಡಲ್ಲಿ ಹೋಗೋದು. ಅಯ್ಯೋ ಮದ ಬೇರೆ ಅದಕ್ಕೆ. ಎಷ್ಟು ಆನೆನ ಪಳಸಿದ್ದಾರೆ ನಮ್ಮ ಡೋಬಿ ಅಣ್ಣ. 10-15 ಆನೆ ಪಳಸಿರೋ ಅಂತಹ ದೊಡ್ಡ ಮಹಾವತರು ಅರ್ಜುನನಿಗೆ ಭಯ ಪಡ್ತಿದ್ರು ಅಂದರೆ ನಮ್ಮ ಅರ್ಜುನ ಎಷ್ಟು ಸ್ಟ್ರಾಂಗು. ಅಯ್ಯಪ್ಪ, ನೀವು ಪಕ್ಕದಲ್ಲಿ ಕಾವೇರಿ ಜೊತೆ ಹೋಗ್ತಿದ್ರೆ ನಿಮ್ಗೆ ಭಯ ಇರೋದು. ಎಚ್ಚರಿಕೆ. ಯಾಕೆ ಹೇಳಿ, ಅದ್ರ ಮೇಲೆ ನಾವು ಕೂತ್ಕೊಂಡಾಗ ಅದು ಯಾವ ಗಳಿಯಲ್ಲಿ ಟರ್ನ್ ಆಯ್ತದೆ ಹೇಳೋಕ್ಕಾಗಲ್ಲ. ಅದು ಯಾರಿಗೂ ಗೊತ್ತು ಮಾಡ್ಸಂಗೇನೂ ಇಲ್ಲಲ್ಲ. ಇಂಥದ್ರಲ್ಲಿ ಬಂದಾಗ ನಾವು ಹಗ್ಗ ಲೈನ್ ಬಿಗಿಯಾಗಿ ಹಿಡ್ಕೋಬೇಕು, ಇಂಥದ್ರಲ್ಲಿ ಹಿಡಿದು ಕೂತ್ಕೊಳ್ಳೋಂಥದ್ದು. ಹಿಂಗೆ ಟೈಟಾಗಿಯೇ ಇರಬೇಕು, ನಾವು ಭದ್ರವಾಗಿರಬೇಕು. ಇಲ್ಲಾಂದರೆ ಅದು ಮನ್ಸು ಮಾಡಿ ಏನೋ ಮಾಡ್ಲಿಕ್ಕೆ ಹೋದಾಗ ಅರ್ಜುನ ಅಷ್ಟಾಂಗ ಆ ರೀತಿಲಿ ಇತ್ತು. ಅದು ಸ್ವಲ್ಪ ರಾಂಗ್ ಜನ ಅಂತ ಹಿಂಗೆಲ್ಲ ಇತ್ತು. ಮತ್ತು ಅಲ್ಲಿಂದ ಒಳ್ಳೆ ಲುಕ್ ಇರೋ ಆನೆ ಅದು, ಒಳ್ಳೆ ಚೆನ್ನಾಗಿ ಕಾಣಿಸ್ಕೊತಿತ್ತು. ಆ ಅಂಬರೆಲ್ಲ ಕಟ್ಟಿ ಬಂದರೆ ಹೆಂಗೆ ಕಾಣಿಸ್ತಿತ್ತು ಅಂದರೆ ಏನು ನಿಜವಾಗ್ಲೂ ದೇವರೇ ನಡೆದು ಬಂದಂಗೆ ಅಷ್ಟು ಚೆಂದ ಕಾಣಿಸ್ಕೊತಿತ್ತು ಅದು. ಅದ್ರ ಎದುರುಗಡೆ ನಿಂತರೆ ಮೈ ರೋಮಲ್ಲೇ ಎದ್ದು ಬಿಡ್ತಿತ್ತು ನಮಗೆಲ್ಲ. ನಾನು ಆನೆ ಜೊತೆಲಿಗೆ ಹೋಗಿ ಅಲ್ಲೆಲ್ಲ ಹಿಡಿದು ನಿಂತ್ಕೊಳ್ಳೋದು, ನಾನು ಕೂತ್ಕೊಂಡು ನೋಡೋದು. ಆ ಅರ್ಜುನನ ಕಲೆನೇ ಬೇರೆ ಇತ್ತು. ಅದು ಹೆಂಗೆ ಕಾಣಿಸ್ಕೊತಿತ್ತು ಅಂದರೆ ಆ ದೇವ್ರಿಗೆ ಮಿಂಚಿದಂಥ ಆನೆನೋ, ಏನು ಕೂತ್ಕೊಂಡು ಅವರೇ ಮಾಡಿರಂಗೆ, ದೇವ್ರು ಮಾಡಿರಂಗೆ ಆನೆ ಇದ್ದಿದ್ದು. ಅಷ್ಟೊಂದು ಲಕ್ಷಣ. ಈಗ ಅದ್ರ ಥರ ಒಂದು ಆನೆನೂ ನಮಗೆ ಯಾವ ಕ್ಯಾಂಪಿನಲ್ಲಿ ಇಲ್ಲ. ಈ ಥರ ಎಲ್ಲ ಇತ್ತು ನಮಗೆ ಅರ್ಜುನ ಅಂದರೆ. ಅರ್ಜುನ ಆ ರೀತಿಯಲ್ಲಿ ನಮಗೆ ಚಿಕ್ಕ ವಯಸ್ಸಿಂದ ಅದು ಬೆಳೆದು, ಅದು ಸಮೇತ ನಾವು ಬೆಳೆದು ಅದ್ರ ಜೊತೆ ಈ ಥರ ಹೋಗಿ ಕೆಲಸ ಮಾಡಿ ಒಟ್ಟಿಗೆ ನೋಡಿದಾಗ ಇದು ದಸರಾದಲ್ಲೆಲ್ಲ ಒಂದು ಒಳ್ಳೆ ಲುಕ್ಕಿರನಾಗಿ, ಮತ್ತು ಆ ಥರದ ಆನೆ ನಮಗೀಗ ಎಲ್ಲೂ ಸಿಕ್ಕಿಲ್ಲ, ಇನ್ನೂ ಕ್ಯಾಂಪಲ್ಲೂ ಇಲ್ಲ. ಇನ್ನು ಮುಂದೆಗೆ ಇನ್ನು ಯಾವ ಥರ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ಆ ದೇವರು ಮತ್ತೆ ಅದೇ ರೀತಿ ಕೊಡಲಿ, ಇಲ್ಲ ಅಂತಲ್ಲ, ಮತ್ತೆ ಪಳಿಸಿ ಯಾರು ಒಂದೊಂದು ಕ್ಯಾಂಪ್ನಲ್ಲಿ ಇರಬೇಕು. ಹಂಗೆ ಈ ಥರ ಎಲ್ಲ ಕಾಣಿಸ್ಕೊತದೆ. ಹಂಗೆ ಒಂದು 7 ಜನ ಇರ್ತಾರೆ ಮನ್ಸೂರಲ್ಲಿ ಅಂತ ಹೇಳ್ತಾರಲ್ಲ, ಹಂಗೆ ಆನೆಗಳಲ್ಲಿ ಇರ್ಬೋದು. ಅದು ದೇವ್ರ ಇಚ್ಛೆ. ಎಷ್ಟು ಕೆಜಿ ಇದ್ದ ನಮ್ಮ ಅದು 7,000 kg. 7,000 kg ಇದ್ದ. ಈಗ 6ವರೆಗೆಲ್ಲ ಹೋಗೋದು. ಅಲ್ಲಿ ಹೋಗಿ ಈ ಬಾಕಿ ಇದೆಲ್ಲ ಅಲ್ಲಿ ತಿಂದು ರೆಡಿಯೆಲ್ಲ ಆದಮೇಲೆ ಇನ್ನು 7,000 kg ಬರೋದು. ಒಳ್ಳೆ ಇದು ಆರೋಗ್ಯ ತಪ್ಪಿದಲ್ಲ, ಹೇಳಿದಂಗೆ ಇಟ್ಕೊಂಡಿತ್ತು. ಭಾಳ ಚೆಂದ. ಅರ್ಜುನ ಏನು ತಿಂತಾ ಇದ್ದ? ತುಂಬ ಇಷ್ಟಪಟ್ಟು ಅಲ್ಲಿ ಮೈಸೂರಿಗೆಲ್ಲ ಹೋದಾಗ ಅಲ್ಲಿ ಇದು ಊಟ ಅಂದರೆ ಒಳ್ಳೆ ಹಸಿ ಹುಲ್ಲು ಸಿಕ್ತಿತ್ತು. ಅದು ಬಿಟ್ಟ ಮೇಲೆ ಒಳ್ಳೆ ಇದು ಸ್ಪೆಷಲ್ ರೈಸ್ ಅಂತ ಮಾಡ್ತಿದ್ರು. ಅದನ್ನು ಒಂದು ಪಾತ್ರೆ ಇದರಲ್ಲೆಲ್ಲ ತೊಗೊಂಡೋಗಿ ಕೊಡ್ತಿದ್ರು. ಒಳ್ಳೆ ಅಲ್ಲಿ ಏನು ಕೊಡುವಂಥ ಫುಡ್ಡು ಕೊಡ್ತಿದ್ರು. ತಿಂತಿತ್ತು, ಅದು ತಿಂತಿತ್ತು ಭಾಳ ಖುಷಿನಿಂದ. ಅಲ್ಲಿಗೆ ಈ ಥರ ಒಂದು ನನಗೆಲ್ಲ ಕಾಣಿಸ್ಕೊಂಡಿರೋಂಥದ್ದು ಬಂದರೆ ಅದ್ರ ಮೇಲೆ ಈಗ ಅಲ್ಲೆಲ್ಲ ನಮಗೆ ಒಂದು, ನಾನೆಲ್ಲ ಮನೇಲಿದ್ದೆ, ಈ ಥರ ಆಯಿತು ಅಂತ ಒಂದು ಸುದ್ದಿ ಬಂದಾಗೆಲ್ಲ ದಡೀರಂತ ಒಂದೇ ಸರಿಗೆ ಮೈ ರೋಮಲ್ಲ ಎದ್ಬಿಡ್ತು ನನಗೆಲ್ಲ. ಏನು ಅಂತ ಮತ್ತೆ ಮಕ್ಕಳನ್ನ ಕೇಳ್ತಾಯಿದ್ದೀನಿ, ಇಲ್ಲ ಹಿಂಗಾಗಿದೆ ಅಂತ. ಇಲ್ಲ ಸುಳ್ಳು ಹೇಳೋದು ಅಂತ, ಇಲ್ಲ ಆಗಿದೆ ಅಂತ, ಸುಳ್ಳು ಹೇಳೋದೆ ಅಂತ ಬರಲಿಲ್ಲ. ಯಾವಾಗ ಫೋನಲ್ಲೆಲ್ಲ ಬಿಟ್ಟಿದ್ದಲ್ಲ ಇದು ಬಂತು ಅನ್ನೋಕೆ ಕಣ್ಣಿಂದ ತೋರಿಸಿದ್ರೆ ಆಗಲೇ ನಾನು ನಂಬಿದ್ದು ಏನಾಗಿತ್ತು ಅಂತ. ಯಾಕೆ ಹೆಂಗೆ ಮಾಡಿಬಿಟ್ರಲ್ಲ, ಯಾವ ರೀತಿ ನಡೆದೋಯ್ತಲ್ಲ. ವರ್ಷ ಒಡನಾಟ ಹೊಂದಿದ್ರಿ ನೀವು ಅರ್ಜುನನೊಂದಿಗೆ? ಮಾಡಿ ಚಿಕ್ಕ ವಯಸ್ಸಿಂದಾನೆ. ಈಗ ನೋಡ್ತಾ ಒಂದು ಅಂದರೆ ಈಗ ಅಲ್ಲಿ ಮೈಸೂರಲ್ಲಿ ತುಂಬ ಹತ್ತಿರದಲ್ಲಿ ಹೋದ ರೀತಿ. ಇಲ್ಲಿದ್ದಾಗ ಹೋಗಿದ್ರಿ ಗುಡ್ಡಬೇಡ ಆ ಥರ? ನಾನು 11 ವರ್ಷದಲ್ಲಿ ಅಲ್ಲಿ ಅರ್ಜುನನ ಜೊತೆ 5 ವರ್ಷ. 5 ವರ್ಷ ಹೋಗಿದ್ದೀರಿ. 5 ವರ್ಷದಲ್ಲೂ ಭಯ ಪಟ್ಕೊಂಡೇ ಹೋಗೋದು. ಅದಂತ ಜನನೇ ಅಂತದ್ದು. ಅದರಿಂದ ಅದು ಒಂದು ಸರಿ ಅದ್ರ ಮೇಲೆಲ್ಲ ಕೂತ್ಕೊಂಡು ಹೋಯ್ತಿದ್ದೋ, ಕೂತ್ಕೊಂಡು ಮಾವುತ ಕಾವಡಿಗೆಲ್ಲ ಹಿಂಗೆ ಟವಲೆಲ್ಲ ಬೀಳೋಕ್ಕಾಗಲ್ಲ, ಅದಕ್ಕೆ ಹೊಡಿತಿತ್ತು. ಅದು ಭಾಳ ಡೇಂಜರ್ ಪಾರ್ಟಿ ಅದು. ಭಯ ಪಡಿಸ್ಬಿಡೋದು ನಮ್ಮನ್ನೆಲ್ಲ. ಹಿಂಗೆ ಅರ್ಜುನ ಅಂದರೆ ಎದುರದೆ ಅದು. ಇನ್ನು ಅದೇ ಏನು ಭಾಳ ದೊಡ್ಡ ರಾವು ಇತ್ತು ಆನೆಯಲ್ಲಿ. ರಾವರಿತ್ತು, ಮತ್ತು ಅಲ್ಲಿಂದ ಲುಕ್ ಇತ್ತು. ಮತ್ತು ಒಂದು ಕಡೆ ಒಂದು ಏನೋ ಅಂದರೆ ನಾವು ತಿಳ್ಕೊಂಡಿದ್ದು ಏನಂದರೆ,
ಈ ಪಳಗಿಸಿದವರಲ್ಲೆಲ್ಲ ಒಂದು ಜ್ಞಾನ ಇರ್ತದೆ ನಮಗೆ. ಆನೆ ಮೇಲೆ ಭಾಳ ನಂಬಿಕೆ ಇಟ್ಟು, ದೇವ್ರ ಮೇಲೆ ನಂಬಿಕೆ ಇಟ್ಟು ಬಹಳ ಮಾತುಗಳನ್ನ ನಾವು ಹೇಳಿರ್ತೀವಿ. ನಾವು ಹೇಳ್ದಂಗೆ ಕೇಳಬೇಕು. ನಿರ್ಲೋಕ ಸರ್ಕಾರದಲ್ಲಿ ನೀನು ಕೇಳಿ ಒಂದು ಹೆಸರು ಬಂದರೆ ನಮಗೂ ಸಹ ಒಂದು ಹೆಸರು ಬರ್ತದೆ, ಮತ್ತು ನಮ್ಮನ್ನು ನೀನು ಚೆನ್ನಾಗಿ ಸಾಕಬೇಕು, ನಿನ್ನ ನಾವು ಚೆನ್ನಾಗಿ ಸಾಕೋತೀವಿ ಅಂತ ಹಿಂಗಾಗಿ ಒಂದು ಒಪ್ಪಂದೆಲ್ಲ ಮಾಡ್ಕೊಂಡಿರ್ತೀವಿ. ದೇವಸ್ಥಾನದಲ್ಲಿ ಹೋಗಿ ಮಾತಾಡ್ಕೊಂಡೆಲ್ಲ ಇರ್ತೀವಿ ನಾವು. ಇದೆಲ್ಲ ಬಂದಾಗ ಏನು, ನಾವು ಒಬ್ಬರು ಏನಾದ್ರು ಕೈ ಬಿಟ್ಟು ಬಿಡ್ತಂದರೆ ಆನೆಗೆ ಒಂದು ಬೇಜಾರದ ಸಂಗತಿ, ಅದು ಕೊರಗ್ತಾ ಇರ್ತದೆ. ಇವನ್ನೆಲ್ಲಿ ಕಾಣ್ತಾಯಿಲ್ಲ, ಇವ್ರು ಯಾಕೆ ಕಾಣ್ತಾಯಿಲ್ಲ ಅಂತಲೇ ಅದು ವಿಷಯ ಹೇಳಿದ್ದಾರೆ. ಆನೆ ವಿಚಾರ ಹಂಗಿರ್ತದೆ. ಅದಕ್ಕೆ ಅಂಥದ್ದಲ್ಲಿ ಆನೆಗೂ ಆಗಿತ್ತು, ಅದು ಬೇಜಾರದಲ್ಲಿ ಇರ್ತದೆ. ಹಂಗಿದಾಗ ಬೇರೆಯವ್ರನ್ನ ಅದನ್ನ ಕೆಲಸ ಮಾಡಿದಾಗ ಆ ಹಿಡಿತದಲ್ಲಿ ಇರಲ್ಲ, ಆ ವಾಯ್ಸಿನೇ ಬೇರೆ ಎಲ್ಲ ತಿಳ್ಕೊಂಡಿದ್ದಾಗ ಅದು ಸ್ವಲ್ಪ ಅನುಮಾನದಲ್ಲೇ ಇರ್ತದೆ. ಈ ಥರ ಎಲ್ಲ ಇದ್ದು ಏನು ಆಗೋಯ್ತು ಅನ್ನೋದು ಗೊತ್ತಿಲ್ಲ. ಬೇಡ, ಈಗ ಚಿಕ್ಕದಿಂದ ನೀವು ಅರ್ಜುನನ್ನ ನೋಡಿದ್ದೀರಾ, ಎಷ್ಟು ಜನ ಮಾವುತರಾದರು ಅದಕ್ಕೆ ಮಾವುತರ ಆಗಿದ್ರಲ್ಲಿ 3 ಜನ. ಈಗ ವಿನು ಅವರು ಮೂರನೇವ್ರಾ? ಮೂರನೇವರು. ಈಗ ಅವ್ರು ಬಂದು ಎಷ್ಟು ವರ್ಷ ಆಯಿತು ಅರ್ಜುನನಿಗೆ ಬಂದು ಅಲ್ಲಿ ಕೆಲಸ ಮಾಡಿಸೋದ್ರಲ್ಲಿ ಒಂದು 4 ವರ್ಷ ಆಯಿತು. 4 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಇಬ್ಬರು ಇದ್ರು. ಈಗ ಅದಕ್ಕಿಂತ ಮುಂಚೆ ಅಂದರೆ ಒಂದಿಬ್ಬರು ಮಾವುತರು ಅದನ್ನ ಕರ್ಕೊಂಡು ಹೋಗಿದ್ದಾರೆ. ಪಳಗಿಸಿ ಅವ್ರು ಹೇಳ್ದಂಗೆ ಕೇಳಿ ಮಾಡಿದ್ದು ಅವ್ರಲ್ಲಿ. ಇವ್ರ ಮೇಲೆ ಎಷ್ಟು ನಂಬಿತೋ, ಅವ್ರ ಮೇಲೆ ಎಷ್ಟು ನಂಬಿತೋ, ಅವ್ರ ಮೇಲೆ ಎಷ್ಟು ನಂಬಿಕೆಯಲ್ಲಿ ಇಟ್ಟಿತ್ತೋ ಅದು. ನಿಮ್ಮ ಮಾವ ಆದಮೇಲೆ ಇನ್ನೊಬ್ರು ಬಂದ್ರ? ನಿಮ್ಮ ಮಾವ ಸಣ್ಣಪ್ಪ, ಅದಾದ್ಮೇಲೆ ಕುಶ ಅಂತ. ಇದಾದ್ಮೇಲೆ ವಿನು ಅವರು. ಒಟ್ಟು ನಮ್ಮ ಅರ್ಜುನನಿಗೆ 3 ಮಾವುತರು. ನಿಜವಾಗ್ಲೂ ಅರ್ಜುನನ ಬಗ್ಗೆ, ಅವನ ಚಿಕ್ಕ ವಯಸ್ಸಿನ ತುಂಟಾಟ ನೋಡಿದ್ರೆ ತುಂಬ ಖುಷಿ ಅನ್ಸುತ್ತೆ, ಅಷ್ಟೇ ಬೇಜಾರು ಅನ್ಸುತ್ತೆ. ಈಗ ಅವ್ನು ಇಲ್ವಲ್ಲ ನಮ್ಮೊಂದಿಗೆ ಅನ್ನೋ ಬೇಜಾರಿದೆ. ದೊಡ್ಡ ಬೇಡ, ಇನ್ನೊಂದು ಎಲ್ಲ ಆನೆಗಳಿಗಿಂತ ನಮ್ಮ ಅರ್ಜುನ ಹೇಗೆ ವಿಶೇಷನೇ. ಅದು ವಿಶೇಷ ಹೆಂಗಿರ್ತಿತ್ತು ಅಂದರೆ, ಒಂದು ಎಲ್ಲವ್ರನ್ನ ಎದುರಿಸಿ ಮಾಡಕ್ಬಿಟ್ಟಿತ್ತು. ಎಲ್ಲರನ್ನೂ ಎದುರಿಸ್ಬಿಟ್ಟಿತ್ತು. ನೋಡಿದ ಕೂಡಲೇ ಎದುರಿಸ್ಬಿಡೋದು, ಹತ್ರ ಹೋದ್ರೆ ಎದುರಿಸ್ಬಿಡೋದು, ಈ ಥರ. ಅದು ಒಂದು ತನ್ನದೇ ಆದ, ನನ್ನ ಯಾರು ಮುಟ್ಟಬಾರ್ದು, ನನ್ನ ಪಾಡಿಗೆ ನನ್ನ ಬಿಡಿ ಅನ್ನೋದು ತಿಳ್ಕೊಂಡಿತ್ತು ಅದು. ಅದಕ್ಕೆ ಯಾರನ್ನ ಸೇರಿಸ್ಕೊಳ್ಳೋಂಗಿಲ್ಲ. ಅದು ಇನ್ನೊಂದು ಏನು ಹೇಳ್ಬಿಡ್ತದೆ ಅಂದರೆ, ತನ್ನದೇ ಆದ ಆರೋಗ್ಯನ ಸರಿಯಾಗಿಯೇ, ಅದರ ಆರೋಗ್ಯ ಹಿಂಗೆ ನಮ್ಮದು ಹಿಂಗಿರಬೇಕು, ನಾನು ಇಷ್ಟು ಊಟ ಮಾಡಬೇಕು, ಇಷ್ಟು ನೀರು ಕುಡಿಬೇಕು, ಎಲ್ಲವನ್ನೇ ಅದರದ್ದೇ ಆದ ಒಂದು ತಿಳುವಳಿಕೆ ಇತ್ತು ಅದರಲ್ಲಿ. ಮತ್ತು ಅವರ ಮಾವುತದ್ರೆಲ್ಲ ಹೋಗಿ ಕರೆದ್ರೆ, ಅವ್ರು ಮಾತಾಡಿಸಿದ್ರೆ ಅವ್ನ ಜೊತೆಗೆ ಬಂದು ಬಿಡೋದು. ಅದು ಭಾಳ ತಿಳುವಳಿಕೆ. ಈ ಥರ ಎಲ್ಲ ಭಾಳ ಖುಷಿ. ಅರ್ಜುನ ಅಂತಲೇ ಕರೆಯೋದು. ಬಾ ಅಂದರೆ ಬಂದು ಬಿಡ್ತಿದ್ದು, ಸಣ್ಣ ಬರೋದೆ. ಈಗ ಅವ್ರು ಪಳಗಿಸಿದವ್ರು ಏನಾದ್ರು ಕಟ್ಟಿ ಹಿಂಗೆ ಏನಾದ್ರು ಮಲಗಿಬಿಟ್ಟು ಅವ್ರನ್ನೇನು ಬೇರೆ ಆನೆ ಹೇಳ್ಕೊಂಡು ಹೋಗೋದು ಕಂಡ್ರೆ ಇಲ್ಲಿ ಸರಪಣಿ ಜಡಿತಾ ಇರ್ತದೆ. ಅದು ಒಂದು ಸರಿ ತುಂಡಾಗ್ಬಿಟ್ಟು ಹಂಗೇನೆ ಮೈಸೂರಲ್ಲಿ ಹೋಗಿ ಅದರ ಕವಡಿನ ಕಾಪಾಡ್ಬಿಡ್ತು. ಅಲ್ಲಿ ಮೈಸೂರು ಆನೆ ಒಂದು ಹೆಣ್ಣಾನೆ ಹೇಳ್ಕೊಂಡು ಹೋಯ್ತಿತ್ತು ಅವ್ರನ್ನ, ಅಲ್ಲಿ ಕೊಂದುಬಿಡ್ತಿತ್ತು, ಸಡ್ಡಲ್ಲಿ ಹೊಡಿತಿತ್ತು ಅಂತಾನೆ. ಅಲ್ಲಿ ಅದು ಬಿಚ್ಕೊಂಡು ಬಂದ್ಬಿಟ್ಟು ಈ ಕವಡಿನ ಹೇಳ್ಕೊಂಡು ಹೋಯ್ತಿತ್ತು. ಮಲಗಿದ್ದ ಹಿಂಗೆ ಹೌದು. ಅದು ಇದು ಬಿಚ್ಕೊಳ್ತು. ಬಿಚ್ಕೊಂಡು ಅದು ಬೆರೆಸ್ಕೊಂಡು ಹೋಗಿದೆ, ಬಿಡಿಸ್ಬಿಡ್ತು ಹೋಗಿ. ಮತ್ತೆ ಆಮೇಲೆ ಅವನೇ ಹತ್ತಿ ಕೂತ್ಕೊಂಡು ಅದ್ರ ಮೇಲೆ ಅಷ್ಟು ಅದರಲ್ಲೇ ಬೆರೆಸಿದ್ದಾನೆ. ಸಿಕ್ಕಿರೋ ಕೊಂದೇ ಬಿಡ್ತಿತ್ತು ನಾವು ಹೊತ್ತು. ಹೊಡಿತಿತ್ತು. ಅಲ್ಲಿನ ಒಂದು ಹೆಣ್ಣು ಆನೆ, ಅದು ಇಲ್ಲಿ ಅರಮನೆ ಸಾಕಿದ್ರಲ್ಲ ಆನೆ, ಸರ್ಕಸ್ ಆನೆದು. ಮತ್ತು ಇದು ಅರ್ಜುನ ಆ ಥರ ಒಂದು ಬುದ್ಧಿಗಾರ ಆನೆ. ಇಂಥದ್ರಲ್ಲಿ ಒಳ್ಳೆ ಈ ಥರದಲ್ಲಿ. ಅದರಿಂದ ನಮಗೆ ಭಾಳ ಖುಷಿ. ಮತ್ತು ಒಪ್ಪಿಗೆನು ಯಾವುದರಲ್ಲಿ ಅದು ಕಮ್ಮಿ ಇಲ್ಲ, ಆ ಥರ ಇದ್ದಿದ್ದು ಅದು. ಈಗ ಬೇರೆ ಎಲ್ಲ ಕಡೆ ಕಾರ್ಯಾಚರಣೆಗೆ ಹೋಗ್ತಿದ್ನ ಅರ್ಜುನ? ಹೋಯ್ತಿತ್ತು. ಇವ್ರು ಮಾತ್ರ ತಗೊಂಡು ಹೋಗ್ತಾರಲಿಲ್ಲ, ಅವ್ರು ತಗೊಂಡು ಹೋಗ್ತಾಯಿದ್ರು. ಎಲ್ಲ ಕಡೆ ಆನೆ ಹಿಡಿತಿದ್ರು. ತುಂಬ ಕಡೆ ಹೋಗಿ ಎಲ್ಲ ಆನೆಗಳು ಹಿಡಿಯೋದ್ರಲ್ಲಿ, ಕಟ್ಕೊಂಡು ಬರೋದ್ರಲ್ಲಿ, ಈ ಥರ ಕೆಲಸದಲ್ಲೆಲ್ಲ ತುಂಬ ಒಂದು ಕಡೆ. ಅದೃಷ್ಟ ಏನು ಮಾಡೋಕ್ಕಾಗಲ್ಲ, ದೇವ್ರ ಇಚ್ಛೆ ಹಿಂಗಾಗಿದೆ. ಆದ್ದರಿಂದ ಇನ್ನು ಮುಂದೆಗೆ ಅದೇ ಥರ ಒಂದು ಹುಟ್ಟಿ ಬರಲಿ, ನಮಗೆ ಸಿಕ್ಕಲಿ, ಕ್ಯಾಂಪಲ್ಲಿ ಒಂದು ಇರಬೇಕು ಅರ್ಜುನನಂಥದ್ದು ಅಂತ ನಾವು ಬೇಡಿಕೋತೀವಿ ಎಲ್ಲರಲ್ಲಿ, ದೇವರಲ್ಲಿ. ಎಷ್ಟು ವರ್ಷ ಆಗಿತ್ತು ಈಗ ಅಂಬಾರಿ ಹೊರೋದನ್ನ ಬಿಟ್ಟು ಅರ್ಜುನ? 3 ವರ್ಷ ಆಗಿತ್ತು. ಅದಾದಮೇಲೆ ಅಭಿಮನ್ಯು ಹೊರ್ತಾ ಇದ್ದ. ಸಾಕಷ್ಟು ಅರ್ಜುನನ ಬಗ್ಗೆ, ಅವನ ತುಂಟಾಟದ ಬಗ್ಗೆ, ಅವನು ತಿಂತಿದ್ದ ಆಹಾರದ ಬಗ್ಗೆ ಎಲ್ಲ ಮಾಹಿತಿನ ನೀಡಿದ್ದೀರಾ. ನೀವೆಷ್ಟು ದೊಡ್ಡ ಮಾವುತರು ಆದರೂ ಅರ್ಜುನನ ನಾನು ಭಯ ಪಡ್ತಿದ್ದೆ ಅಂತ. ಚಿಕ್ಕ ವಯಸ್ಸಿನಿಂದ ಅರ್ಜುನನ ಜೊತೆ ಬೆಳೆದವ್ರೆ, ಆದರೂ ಅರ್ಜುನ ಕಂಡ್ರೆ ನನಗೆ ಭಯ ಅಂತ ಹೇಳ್ತಾರೆ. ಅಂದರೆ ಎಷ್ಟೊಂದು ಅವನು ಒಂದು ತನ್ನನ್ನು ರಕ್ಷಣೆ ಮಾಡಿಕೊಂಡು ಯಾವ ಥರ ಒಂದು ಭಯದಲ್ಲಿ ಇಟ್ಕೊಂಡಿದ್ದ. ನಿಜವಾಗ್ಲೂ ಗ್ರೇಟು. ಈ ಕ್ಯಾಂಪಲ್ಲಿರೋಂಥ 21 ಆನೆಗಳ ಜೊತೆನೂ ಕೂಡ ನಾವು ಬೆರಿತೀವಿ, ವಿಡಿಯೋ ಮಾಡ್ತೀವಿ, ಅವ್ರ ಜೊತೆ ಹೋಗ್ತೀವಿ,
ಮಾತಾಡಿಸ್ತೀವಿ, ಇನ್ನೂ ಹತ್ತಿರ ಹೋಗಿ ಮೇಡಮ್ ಏನೂ ಮಾಡಲ್ಲ ಅಂತ ನಮ್ಮ ಶ್ರೀರಾಮನ ಆನೆ ಮಾವುತರು ಗಣೇಶಣ್ಣ ಹೇಳ್ತಿದ್ರು. ಆದರೆ ನೋಡಿ ಅರ್ಜುನನ ಬಗ್ಗೆ ನಮ್ಮ ಡೋಬೇಣ್ಣ ಹೇಳ್ತಾರೆ ನಾನೇ ಪಕ್ಕಕ್ಕೆ ಹೋಗಿಲ್ಲ ಅಂತ. ಆ ಥರ ಒಂದು ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡವನು ನಮ್ಮ ಅರ್ಜುನ. ಡೋಬೇಣ್ಣ, ಇಲ್ಲಿರೋ ಆನೆಗಳು ಅಷ್ಟೇ ಅಲ್ಲದೆ ನಮ್ಮ ಅರ್ಜುನನೊಂದಿಗೆ ನೀವು ಸಾಕಷ್ಟು ಸಮಯನ ಕಳೆದಿದ್ದೀರಾ, ಚಿಕ್ಕ ವಯಸ್ಸಿಂದ ನೋಡಿದ್ದೀರಾ, ಅಷ್ಟೆಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿದಷ್ಟು ಮಟ್ಟಿಗೆ ಇವತ್ತು ನಮ್ಮ ಜೊತೆ ವೀಕ್ಷಕರೊಂದಿಗೆ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಿಮಗೂ ಸರ್ ನಮಸ್ತೆ. ಇಷ್ಟು ಈ ವಿಡಿಯೋ. ಇಲ್ಲಿಗೆ ಬಂದಾಗ ನನಗೆ ಅನಿಸ್ತು ನಮ್ಮ ಡೋಬೇಣ್ಣ ತುಂಬ ಸೀನಿಯರ್ ಮಾವುತ, ಅರ್ಜುನನ ಬಗ್ಗೆ ಯಾಕೆ ಕೇಳಬಾರ್ದು, 1-2-3 ಸರಿ ಇಲ್ಲಿ ಬಂದಿದ್ದ ಅಂತ ಹೇಳಿದ್ರು, ಒಡನಾಟ ಹೇಗಿತ್ತು ಅಂತ. ಅದಕ್ಕೆ ಈ ವಿಡಿಯೋನ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.